ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025ನೇ ಎಕ್ಸಾಮ್ಗೆ ಉಪಯುಕ್ತವಾಗ್ತಕ್ಕಂಥ ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಬರ್ತಕ್ಕಂಥ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳ ಮೇಲೆ ಅಂದ್ರೆ ಮೀನ್, ಮೋಡ್, ಮೀಡಿಯನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಸಂಖ್ಯಾಶಾಸ್ತ್ರದೊಳಗೆ ಸರಾಸರಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ? ಸರಾಸರಿ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರ್ತೈತೆ ರೀ. ಸರಾಸರಿ ಕೇಳ್ಬೋದು, ಬಹುಲಕ ಕೇಳ್ಬೋದು, ಮಧ್ಯಾಂಕ, ಇವಿಷ್ಟರೊಳಗೆ ಒಂದು ಕ್ವಶನ್ ಫಿಕ್ಸ್ ನಿಮ್ಗೆ. ಅದರೊಳಗೆ ಇವತ್ತು ನಾವು ಸರಾಸರಿ ಒಳಗೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಸರಾಸರಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನೋಡೋಣ. ನೋಡಿರಿ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಬೇಕು. ನೋಡಿರಿ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಬೇಕು. ಅವಾಗ ಏನು ಮಾಡ್ತಾರೆ, ನಮ್ಗೆ ಒಂದು ವರ್ಗಾಂತರ ಕೊಡ್ತಾರೆ, ಆವೃತ್ತಿ ಕೊಡ್ತಾರೆ. ಇಲ್ಲಿ 1 ರಿಂದ 5 ಕೊಟ್ಟಾರ, 6 ರಿಂದ 10, 11 ರಿಂದ 15, 16 ರಿಂದ 20, 21 ರಿಂದ 25, ಇವೆಲ್ಲ ಏನು ವರ್ಗಾಂತರ. ಈ ಕಡೆ ಇನ್ನು 4, 3, 2, 1 ಇವೆಲ್ಲ ಏನು ಕೊಟ್ಟಾರಲ್ಲ, ಇದು ಆವೃತ್ತಿ. ನೆಕ್ಸ್ಟ್ ನೋಡಿರಿ, ಇದನ್ನ ಏನು ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಒಂದು ಕ್ಲಾಸ್ ಇಂಟರ್ವಲ್ ಕೊಡ್ತಾರೆ, ಇನ್ನೊಂದು ಫ್ರೀಕ್ವೆನ್ಸಿ ಕೊಡ್ತಾರೆ. ಹೆಂಗೆ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇದನ್ನ ಮೊದಲು ಏನು ಮಾಡಬೇಕು, ಒಂದು ಕಡೆ ವರ್ಗಾಂತರ, ಆವೃತ್ತಿ ಅವ್ರು ಏನು ಕೊಟ್ಟಿರ್ತಾರಲ್ಲ ಅದನ್ನ 2 ಕಾಲಮ್ನಾಗ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಈ ಆವೃತ್ತಿ ಇತ್ತಲ್ಲ ಇದನ್ನು ಟೋಟಲಿ ಎಲ್ಲನೂ ಕೂಡಿಸ್ಬೇಕು. ಎಲ್ಲ ಕೂಡಿಸಿದ್ರೆ ಎಷ್ಟು ಬರ್ತೈತಿ, 4ಕ್ಕೆ 3 ಕೂಡಿಸಿ, ಅದಕ್ಕೆ ಮತ್ತೆ 2 ಕೂಡಿಸಿ 1, 5 ಟೋಟಲ್ ಸಿಗ್ಮಾ FI ಎಷ್ಟು ಬಂತು, ಇದು ಕೂಡಿಸಿದ್ದನ್ನು ಸಿಗ್ಮಾ FI ಎಷ್ಟು ಬಂತು, 15. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು, ಇದ್ರದ್ದು ಮಧ್ಯಬಿಂದು ಕಂಡುಹಿಡಬೇಕು. 1 ರಿಂದ 5 ಏನು ವರ್ಗಾಂತರ ಗಾತ್ರ ಕೊಟ್ಟಾರಲ್ಲ, ಈ 1 ರಿಂದ 5 ಕೊಟ್ಟಾರಲ್ಲ, ಇದ್ರ ಮಧ್ಯಬಿಂದು ಎಷ್ಟಾಕೈತಿ, 1, 2, 3, 4, 5 3 ಅನ್ನೋದು ಏನಾಕೈತಿ, ಇದ್ರದ್ದು ಮಧ್ಯಬಿಂದು. ಮಧ್ಯಬಿಂದು ಇದ್ದಲ್ಲೇ 3 ಬರ್ರಿ. ಅದೇ ರೀತಿ 6 ರಿಂದ 10 ಮಧ್ಯಬಿಂದು 8, 11 ರಿಂದ 15 ಮಧ್ಯಬಿಂದು 13, 16 ರಿಂದ 25 ಮಧ್ಯಬಿಂದು 18, 21 ರಿಂದ 25 ಮಧ್ಯಬಿಂದು 23. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡ್ಕೋಬೇಕಂದ್ರೆ ನೋಡಿರಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಇವೆರಡನ್ನೂ ಇಂಟು ಮಾಡೋದು. 4 ಮತ್ತು 3 FI ಇಂಟು XI ಮಾಡೋಕೆ. 4 3 12, ಅದೇ ರೀತಿ 8 3 24, 13 13, 18 18, 23 5 115, ಇವೆರಡನ್ನೂ ಇಂಟು ಮಾಡಿ ಇಲ್ಲಿ ಹಚ್ಬೇಕು. ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು, ಈ ಫಸ್ಟ್ ಏನಿದೆ XI ಮತ್ತು FI ಐತಲ್ಲ, ಇಂಟು XI ಇಂಟು FI ಐತಲ್ಲ, ಇದನ್ನ ಟೋಟಲ್ ಕೂಡಿಸ್ಬೇಕು. ಇದು ಮಾಡಿದ್ರೆ ಸಿಗ್ಮಾ FI XI ಸಿಗ್ತೈತಿ. ಅದು ಟೋಟಲ್ ಇದಿಷ್ಟು ಕೂಡಿಸಿದ್ರೆ 12ಕ್ಕೆ 24 ಕೂಡಿಸಿ ಬಂದಿದ್ದ ಆನ್ಸರ್ 26 ಕೂಡಿಸಿ ಟೋಟಲ್ ಇದೆಲ್ಲ ಕೂಡಿಸಿದ್ರೆ ಎಷ್ಟು ಬಂತು, 195. ಈಗ ನಾವು ಸರಾಸರಿಯನ್ನು ಕಂಡುಹಿಡಬೇಕು. ಸರಾಸರಿ ಕಂಡುಹಿಡಿಯೋ ಸೂತ್ರ ಏನು, X ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಸಿಗ್ಮಾ FI ಎಷ್ಟೈತಿ, 195. ಇದು ಭಾಗಲೇ ಸಿಗ್ಮಾ FI ಎಷ್ಟೈತಿ ನೋಡಿರಿ, ಸಿಗ್ಮಾ FI ಎಷ್ಟೈತಿ, 15. ಹಂಗೆ ಸರಾಸರಿ ಎಷ್ಟು ಬಂತಿದ್ದು, 2 ಕಡ್ತಾ ಹೊಡೆದ್ರೆ 15 15, 15 15, 4 ಕುಳಿತು 15 45 ಅಂದ್ರೆ 13. ಈ ರೀತಿ ಸರಾಸರಿಯನ್ನೇ ಕಂಡುಹಿಡಬೇಕು. ಸರಾಸರಿ ಕಂಡುಹಿಡಿಯೋದು ಕೊಟ್ಟ 3 ಮಾರ್ಕಸ್. ಏನಿದು ಕಾಲಮ್ಲಿಂದ ಏನು ಬಿಡಿಸ್ತಿರಲ್ಲ, ಕಾಲಮ್ ಒಳಗೆ ಇದು ಮಾಡ್ತಿಲ್ಲ, ಇದಕ್ಕೆ ಟೋಟಲಿ 2 ಮಾರ್ಕ್ಸ್. ಏನು ಫಾರ್ಮುಲಾ ಬರೀತಿಲ್ಲ ಅದ್ರೊಳಗೆ ಬೆಲೆ ತುಂಬಿದ್ರೆ ಅರ್ಧ ಮಾರ್ಕಸ್. ಲಾಸ್ಟಿಗೆ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡಿರಿ, ಇದು ಫಸ್ಟ್ CI ಫ್ರೀಕ್ವೆನ್ಸಿ ಕೊಡ್ತಾರೆ. ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೋಬೇಕು. 1 to 5 ಮಿಡ್ ಪಾಯಿಂಟ್ ಈಸ್ 3, 6 to 10 ಮಿಡ್ ಪಾಯಿಂಟ್ 8. ಈ ರೀತಿ ಮಾಡಿಕೊಂಡು ಫಸ್ಟ್ ಇದು FI ನೋಡಿರಿ, ಸಿಗ್ಮಾ FI ಅಂದರೆ ಇದಿಷ್ಟು ಟೋಟಲ್ ಪ್ಲಸ್ ಮಾಡ್ಕೊರಿ. ಆಮೇಲೆ ಏನು ಮಾಡ್ಕೋಬೇಕು, ನೆಕ್ಸ್ಟ್ ಸ್ಟೆಪ್ ಒಳಗೆ XI ಇಂಟು FI ಮಾಡಬೇಕು. 4 3 12. ಈ ರೀತಿ ಪ್ರತಿಯೊಂದನ್ನು ಇಂಟು ಮಾಡಿ ಈ ಕಾಲಮ್ XI FI ಕಾಲಮ್ ಒಳಗೆ ಬರ್ಕೋರಿ. ನೆಕ್ಸ್ಟ್ ಏನು ಮಾಡಬೇಕು, ಫೈನಲಿಗೆ ಈ ಫುಲ್ ಏನೈತಲ್ಲ ಇದು ಕಾಲಮನ್ನು ಕೂಡಿಸ್ಬೇಕು. ಇದೇನು ಸಿಗ್ಮಾ FI XI. ನೆಕ್ಸ್ಟ್ ಏನು ಮಾಡಬೇಕು, ಮೇನ್ ಫಾರ್ಮುಲಾ ಏನು, X ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ಎಷ್ಟು ಬಂತು, 195. ಸಿಗ್ಮಾ FI XI ಎಷ್ಟೈತಿ, 195 ಡಿವೈಡೆಡ್ ಬೈ ಸಿಗ್ಮಾ FI ಇಸ್ 15. ಕಡ್ತಾ ಹೊಡೆದ್ರೆ 15 15, 13 ಅನ್ನೋದೇನಿದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸರಾಸರಿ ಒಳಗೆ ಮತ್ತೆ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನೋಡಿರಿ. ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಏನು ಮಾಡಬೇಕು, ಕೆಳಗೆ ಕೊಟ್ಟಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಬೇಕು. ಇದನ್ನು ಏನು ರೀ, ಸರಾಸರಿ ಕಂಡುಹಿಡಿಯೋದು ಯಾವ ವಿಧಾನದೊಳಗೆ ಸರಾಸರಿ ಕಂಡುಹಿಡಿ ಅಂದ್ರೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿ ಅಂದ್ರೆ. ಒಂದು ಕಡೆ ವರ್ಗಾಂತರ ಕೊಟ್ಟಾರ, ಇದಕ್ಕೂ ಆವೃತ್ತಿಯನ್ನು ಕೊಟ್ಟಾರ. ನೋಡಿರಿ, ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಸ್ಕೋರ್ಸ್ ಬೈ ಡೈರೆಕ್ಟ್ ಮೆಥಡ್. ಒಂದು ಕಡೆ ಕ್ಲಾಸ್ ಇಂಟರ್ವಲ್ ಕೊಟ್ಟಾರ, ಇನ್ನೊಂದು ಕಡೆ ಫ್ರೀಕ್ವೆನ್ಸಿ ಕೊಟ್ಟಾರ. ಈ ರೀತಿ ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಯಾವ ರೀತಿ ಮಾಡಬೇಕು, CI ಬರ್ಕೋರಿ. ವರ್ಗಾಂತರ ಏನು ಕೊಟ್ಟಾರಲ್ಲ ಅದು ಹಚ್ಕೊಳ್ಳೋದು, ಆಮೇಲೆ FI ಏನು ಕೊಟ್ಟಾರಲ್ಲ ಹಚ್ಕೊಳ್ಳೋದು.
ಇದರೊಳಗೂ ಸೇಮ್ ಸ್ಟೆಪ್ಸ್ ಎಫ್ ಐನ ಕೂಡಿಸಿದ್ರೆ ಸಿಗ್ಮಾ ಎಫ್ ಐ ಬರ್ತೈತಿ. ನೆಕ್ಸ್ಟ್ ಆಮೇಲೆ ಇದ್ರದ್ದು ಮಧ್ಯಬಿಂದುವನ್ನು ಕಂಡುಹಿಡೀರಿ. ಮಧ್ಯಬಿಂದು ಕಂಡುಹಿಡಿದ್ರೆ ಏನು ಬಂತೈತಿ 15 ಮತ್ತು 10ರ ಮಧ್ಯಬಿಂದು ಏನಾಕೈತಿ 10. 15ರಿಂದ 25ರ ಮಧ್ಯಬಿಂದು 20. 25ರಿಂದ 35ರ ಮಧ್ಯಬಿಂದು 30. 35ರಿಂದ 40ರ ಮಧ್ಯಬಿಂದು 40. 45ರಿಂದ 55ರ ಮಧ್ಯಬಿಂದು ಎಷ್ಟೈತಿ 50. ಈಗೇನು ಮಾಡಬೇಕು ಇವೆರಡನ್ನೂ ಏನು ಮಾಡ್ಬೇಕು ರೀ ಇಂಟು ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ, ಎಫ್ ಐ ಇಂಟು ಎಕ್ಸ್ ಐ, ಎಫ್ ಐ ಇಂಟು ಎಕ್ಸ್ ಐ ಮಾಡಿರಿ. ಟೋಟಲ್ ನಾಳೆ ಲಾಸ್ಟ್ ಫೈನಲ್ ಕಾಲಮ್ ಒಳಗೆ ಏನು ಮಾಡ್ಕೋಬೇಕು ಇದನ್ನು ಲಾಸ್ಟ್ ಫೈನಲ್ ಒಳಗೆ ಇದನ್ನು ಅಷ್ಟನ್ನು ಕೂಡಿಸ್ಬೇಕು. 10ಕ್ಕೆ 60 ಕೂಡಿಸಿದ್ರೆ 60 ಮಾಡಿ ಲಾಸ್ಟ್ ಫೈನಲ್ ಸರಾಸರಿ ಸೂತ್ರ ಏನೈತಿ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ, ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಮಾಡಬೇಕು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟೈತಿ 480 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟೈತಿ 15. ಇವೆರಡು ಕಡ್ತಾ ಹೊಡೆದ್ರೆ 32 ಬರ್ತೈತಿ. 15 3 45 3 ಉಳಿತು 30 ಆತ 15 2 30. ಈ ರೀತಿ ಮಾಡಿದ್ರೆ ನಿಮ್ಗೆ ಟೋಟಲ್ ಎಷ್ಟಿದ್ದು 3 ಮಾರ್ಕ್ಸಿನ ಕ್ವಶನ್ ನೋಡಿರಿ. ಸಿಗ್ಮಾ ಎಫ್ ಐ ಕಂಡುಹಿಡಿಯಲಿಕ್ಕೆ ಅರ್ಧ ಮಾರ್ಕ್ಸ್, ಎಕ್ಸ್ ಐ ಕಂಡುಹಿಡಿಯಲು ಎಷ್ಟು ಕೊಡ್ತಾರೆ ನೋಡಿರಿ. ಸಿಗ್ಮಾ ಎಫ್ ಐ ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್, ಎಕ್ಸ್ ಐ ಕಂಡುಹಿಡಿಯಲು ಅರ್ಧ ಮಾರ್ಕ್ಸ್, ನೆಕ್ಸ್ಟ್ ಎಫ್ ಐ ಎಕ್ಸ್ ಐ ಕಂಡುಹಿಡಿಯೋಕೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್ ನೋಡಿರಿ. ಮತ್ತು ಸಿ ಐ ಎಫ್ ಐ ಇದನ್ನೇ ಇಂಗ್ಲೀಷ್ ಮೀಡಿಯಮ್ ಓದೋರು ಯಾವ ರೀತಿ ಮಾಡ್ಬೇಕು ನೋಡಿರಿ. ಸಿ ಐ ಹಚ್ಕೋರಿ, ಎಫ್ ಐ ಹಚ್ಕೋರಿ. ಅವ್ರು ಏನು ಕೊಟ್ಟಿರ್ತಾರಲ್ಲ ಅದು ಹಚ್ಕೊಂಡು ಲಾಸ್ಟಿಗೆ ಎಫ್ ಐನ ಪ್ಲಸ್ ಮಾಡಬೇಕು. ಎಫ್ ಐ ಪ್ಲಸ್ ಮಾಡಿದ್ರೆ ಏನು ಬರ್ತೈತಿ ಸಿಗ್ಮಾ ಎಫ್ ಐ ಮಾಡಿದ್ರೆ ಇದು ಟೋಟಲ್. ಆಮೇಲೆ ಎಕ್ಸ್ ಐ ಮಧ್ಯಬಿಂದು ಕಂಡುಹಿಡಬೇಕು. ಮಿಡ್ ಪಾಯಿಂಟ್ 5 to 10 ಮಿಡ್ ಪಾಯಿಂಟ್ ಏನೈತಲ್ಲ ಅದು ಹಚ್ಕೋಬೇಕು. ಇಲ್ಲಿ ಎಫ್ ಐ ಇಂಟು ಎಕ್ಸ್ ಐ ಮಾಡಿದ್ರೆ ಲಾಸ್ಟ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನು ರೀ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಮಾಡಿದ್ರೆ 480 ಡಿವೈಡೆಡ್ ಬೈ 15 ಮಾಡಿದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 15 1 ಜಾ 15 32 ಜಾ ಮಾಡಿದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 32 ಈಸ್ ದ ಆನ್ಸರ್. ನೆಕ್ಸ್ಟ್ ಮತ್ತು ಸರಾಸರಿ ಒಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ ನೋಡಿರಿ. ಇವೆಲ್ಲ ಹಿಂದಿಂದ ಲಾಸ್ಟ್ ಇಯರ್ ಕ್ವಶನ್ ಒಳಗೆ ಯಾವ ರೀತಿ ಕೇಳ್ಯಾರ ಅನ್ನೋದನ್ನು ಅದು ಯಾವ ಕ್ವಶನ್ ಕೇಳ್ಯಾರಲ್ಲ ಅದನ್ನ ಕ್ವಶನ್ ತೊಗೊಂಡು ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ಮತ್ತು ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕತ್ತೀನಿ. ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಏನು ಕೊಟ್ಟಾರ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲೂ ಏನು ಕೊಟ್ಟಾರ ಒಂದು ಕಡೆ ವರ್ಗಾಂತರ ಕೊಟ್ಟಾರ, ಇನ್ನೊಂದು ಕಡೆ ಆವೃತ್ತಿ ಕೊಟ್ಟಾರ. ನೆಕ್ಸ್ಟ್ ಏನು ಮಾಡಬೇಕು ಫೈಂಡ್ ದ ಮೀನ್ ಫಾರ್ ದ ಫಾಲೋವಿಂಗ್ ಗ್ರೂಪ್ ಡಾಟಾ ಬೈ ಡೈರೆಕ್ಟ್ ಮೆಥಡ್ ನೋಡಿರಿ. ಒಂದು ಕಡೆ ಕ್ಲಾಸ್ ಇಂಟರ್ವಲ್, ಇನ್ನೊಂದು ಕಡೆ ಫ್ರೀಕ್ವೆನ್ಸಿ ಕೊಟ್ಟಾರ. ಯಾವ ರೀತಿ ಮಾಡಬೇಕು ಸಿ ಐ ಕೊಟ್ಟಾರ, ಎಫ್ ಐ ಕೊಟ್ಟಾರ, ಸೇಮ್ ಮೆಥಡ್ ಎಕ್ಸ್ ಐಯನ್ನು ಮಾಡಬೇಕು. ಮೊದಲೇನು ಮಾಡಬೇಕು ಎಫ್ ಐನ ಪ್ಲಸ್ ಎಲ್ಲನೂ ಟೋಟಲ್ ಪ್ಲಸ್ ಮಾಡಿ ಎನ್ ಈಸ್ ಈಕ್ವಲ್ ಟು 20 ಹಚ್ಕೋರಿ. ಎಕ್ಸ್ ಐ ಅಂದ್ರೆ ಮಧ್ಯಬಿಂದು 10 ಮತ್ತು 20ರ ಮಧ್ಯಬಿಂದು ಏನಾಕೈತಿ 15, 20ರಿಂದ 30ರ ಮಧ್ಯಬಿಂದು 25, 30ರಿಂದ 40ರ ಮಧ್ಯಬಿಂದು 35, 40ರಿಂದ 50ರ ಮಧ್ಯಬಿಂದು 45, 50ರಿಂದ 60ರ ಮಧ್ಯಬಿಂದು 55. ಮತ್ತು ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಬೇಕು ಇವೆರಡನ್ನೂ ಇಂಟು ಮಾಡಬೇಕು. ಎಫ್ ಐ ಇಂಟು ಎಕ್ಸ್ ಐ ಮಾಡಿರಿ, ಎಫ್ ಐ ಇಂಟು ಎಕ್ಸ್ ಐ ಮಾಡಿ ಲಾಸ್ಟ್ ಫೈನಲ್ಗೆ ಏನು ಮಾಡಿರಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದ್ರೆ ಈ ಟೋಟಲ್ ಇಷ್ಟನ್ನು ಪ್ಲಸ್ ಮಾಡಿರಿ. ನೋಡಿರಿ ಏನು ನೀವು ಕೋಷ್ಟಕ ಬರೀತಿರಲ್ಲ ಕೋಷ್ಟಕಕ್ಕೆ ಅರ್ಧ ಮಾರ್ಕ್ಸ್, ಮಧ್ಯಬಿಂದು ಕಂಡು ಹಿಡಿದ್ರೆ 1 ಮಾರ್ಕ್ಸ್, ಎಫ್ ಐ ಎಕ್ಸ್ ಐ ಕಂಡು ಹಿಡಿದ್ರೆ 1 ಮಾರ್ಕ್ಸ್. ಸರಾಸರಿ ಯಾವ ರೀತಿ ಕಂಡು ಹಿಡ್ತೀರಿ ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಥವಾ ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಟೋಟಲ್ ಇದೆ ಎಷ್ಟು ಬಂದೈತಿ 760 ಡಿವೈಡೆಡ್ ಬೈ 20. 760 ಡಿವೈಡ್ ಬೈ 20 ಮಾಡಿದ್ರೆ ಲಾಸ್ಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟಿದೆ 38 ಈಸ್ ದ ಆನ್ಸರ್. ನೋಡಿರಿ ನೆಕ್ಸ್ಟ್ ಏನು ಮಾಡ್ಬೇಕು ಇದನ್ನು ಇಂಗ್ಲೀಷ್ ಮೀಡಿಯಮ್ದವರು ಸೇಮ್ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಹಂಗೆ ಸಿ ಐ ಎಫ್ ಐ ಎಕ್ಸ್ ಐ ಮಿಡ್ ಪಾಯಿಂಟ್ ಮಾಡ್ಕೋಬೇಕು. ಎಫ್ ಐ ಎಕ್ಸ್ ಐ ಮಾಡಿದ್ರೆ ಈ ಟೋಟಲ್ ಏನಿದೆ ಎಫ್ ಐ ಪ್ಲಸ್ ಮಾಡ್ತಾರಲ್ಲ ಇದು ಟೋಟಲ್ ಬಂದಿದೆ ಎನ್. ನೆಕ್ಸ್ಟ್ ಏನು ನೀವು ಎಫ್ ಐ ಎಕ್ಸ್ ಐನ ಟೋಟಲ್ ಪ್ಲಸ್ ಮಾಡ್ತಿರಲ್ಲ ಇದೇನು ಬರ್ತೈತಲ್ಲ ಇದು ಟೋಟಲ್ ಪ್ಲಸ್ ಮಾಡಿದ್ರೆ ಸಿಗ್ಮಾ ಎಫ್ ಆಫ್ ಐ ಇಂಟು ಎಕ್ಸ್ ಐ. ನೆಕ್ಸ್ಟ್ ಇದು ಟೇಬಲ್ ನೋಡಿರಿ ಇದಕ್ಕೂ ಅಷ್ಟೇ ಫಾರ್ಮುಲಾ. ಟೇಬಲ್ಗೆ ಹಾಫ್ ಮಾರ್ಕ್ಸ್, ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದಕ್ಕೆ ಅರ್ಧ 1 ಮಾರ್ಕ್ಸ್, ಎಫ್ ಐ ಎಕ್ಸ್ ಐ ಮಾಡಿದ್ದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟ್ ಏನಿದೆ ಮೀನ್ ಏನು ಫಾರ್ಮುಲಾ ಬರುತ್ತಲ್ಲ ಅದಕ್ಕೆ ಹಾಫ್ ಮಾರ್ಕ್ಸ್. ಮೀನ್ ಫಾರ್ಮುಲಾ ಇಂದ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಆರ್ ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇದು ಎಷ್ಟೈತೆ ರೀ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟೈತಿ 760 ಹಚ್ಕೋರಿ ಡಿವೈಡ್ ಬೈ 20ಗೆ 20 ಹಚ್ಕೋರಿ. ನೆಕ್ಸ್ಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 38. ಈ ರೀತಿ ಸರಾಸರಿ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಇದಿಷ್ಟು
ಸರಾಸರಿ ಮೇಲೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊತೀನಿ. ನನ್ನ ಚಾನಲ್ ನಿಮ್ಗೆ ಲೈಕ್ ಆತಂದ್ರೆ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಏನು ಮಾಡಿರಿ, ಶೇರ್ ಮಾಡಿ. ಇವತ್ತು ನಾವು ಮಧ್ಯಾಂಕ ಮತ್ತು ಬಹುಲಕವನ್ನು ಯಾವ ರೀತಿ ಕಂಡುಹಿಡಿಬೇಕು, ಮಧ್ಯಾಂಕ ಮತ್ತು ಬಹುಲಕದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಮತ್ತು ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಮಧ್ಯಾಂಕ ಮತ್ತು ಬಹುಲಕವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಮೀನ್ ಮತ್ತು ಮೀಡಿಯನನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದನ್ನ ಈ ಕ್ಲಾಸ್ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಕ್ಲಾಸ್ನವ್ರಿಗೂ ಇದೇನಾಗ್ತೈತಿ, ಎರಡೂ ಕ್ಲಾಸ್ನವರು ಇದನ್ನು ನೋಡಿದ್ರೆ ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಮಾಡೀನಿ ನೋಡಿರಿ. ನೆಕ್ಸ್ಟ್ ಏನು ಕೊಟ್ಟಾರ, ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ವಶನ್. ಒಂದು ಕ್ವಶನ್ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಕೊಡ್ತಾರೆ ಅನ್ನೋದು ಎಲ್ಲರನ್ನು ಮಾಡ್ತೀನಿ. ಒಂದು ಕ್ವಶನ್ ಏನು ಮಾಡ್ತೀನಿ, ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟ್ ಕ್ವಶನ್, ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಾರೆ ನೋಡಿರಿ. ಮೊದಲೇ ಕ್ವಶನ್ ಏನು ಕೇಳಾರ, ಈ ಕೆಳಗಿನ ಆವೃತ್ತಿ ನೋಡಿರಿ, ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಅವಾಗ ನಮಗೇನು ಫಸ್ಟ್ ಏನು ಕೊಟ್ಟಿರ್ತಾರ, ವರ್ಗಾಂತರ ಕೊಟ್ಟಿರ್ತಾರ, ಆವೃತ್ತಿ ಕೊಟ್ಟಿರ್ತಾರ, ಸಿಗ್ಮಾ FI ಮಾಡಿ ಅವರೇ ಕೊಟ್ಟಿರ್ತಾರೆ. ಇದನ್ನು 100 ನೋಡಿರಿ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಏನು ಕೊಡ್ತಾರ, ಕ್ಲಾಸ್ ಇಂಟರ್ವಲ್ ಕೊಟ್ಟಾರ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಾರ, ಸಿಗ್ಮಾ FIನ ಮಾಡಬೇಕು ನೋಡಿರಿ. ಇದನ್ನು ಯಾವ ರೀತಿ ಲೆಕ್ಕ ಮಾಡ್ಬೇಕಂದ್ರೆ ಫಸ್ಟ್ ನೋಡಿರಿ, ಮೊದಲು ವರ್ಗಾಂತರದ ಕೆಳಮಿತಿ ಎಲ್ಲಿ ಕಂಡುಹಿಡಿಬೇಕು, ಇದನ್ನು ಫುಲ್ ಡೀಟೇಲಾಗಿ ಫುಲ್ ಲಕ್ಷ ಕೊಟ್ಟು ನೋಡಿರಿ. ಯಾವ ರೀತಿ L CF FH ಇದನ್ನೇನಿತ್ತಲ್ಲ ಇದು ಫೈಂಡ್ ಔಟ್ ಮಾಡೋದು ಮೇನ್. ಇದಿಷ್ಟು ಮಾಡಿ ಸೂತ್ರದೊಳಗೆ ಇದನ್ನು ಬೆಲೆ ತುಂಬಬೇಕು. ಇದನ್ನು ಯಾವ ರೀತಿ ಕಂಡುಹಿಡಿಬೇಕು ನೋಡಿರಿ. ಮೊದಲು ವರ್ಗಾಂತರದ ಕೆಳಮಿತಿ ಮಾಡ್ಕೋಬೇಕು, ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ CF ಮಾಡಬೇಕು, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ F ಮಾಡಬೇಕು, ವರ್ಗಾಂತರದ ಗಾತ್ರ H ಅನ್ನು ಕಂಡುಹಿಡಿಬೇಕು ನೋಡಿರಿ. ಮೊದಲಿದ ಲೆಕ್ಕದೊಳಗೆ ನೋಡ್ಕೊರಿ. ಹೌದಾ, ಫಸ್ಟ್ CF ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು ನೋಡಿರಿ. ಮೊದಲೇನು ಕೊಡ್ತಾರಲ್ಲ ಲೆಕ್ಕನ, ಅದರೊಳಗೆ ಫಸ್ಟ್ ನೋಡಿರಿ, ಮೊದಲು ಸಂಚಿತ ವರ್ಗಾಂತರ ಆವೃತ್ತಿ ಅವ್ರು ಕೊಟ್ಟಿರ್ತಾರೆ. ಇದ್ರದ್ದು ನಾವು ಸಂಚಿತ ಆವೃತ್ತಿ ಕಂಡುಹಿಡ್ಬೇಕು. 6 ಐತಲ್ಲ, 6 ಹೆಂಗೈತೆ ಹಂಗೆ ಬರ್ರಿ. ಈ 6ಕ್ಕೆ 30 ಕೊಡಿಸಿದ್ರೆ 36, 36ಕ್ಕೆ 40 ಕೊಡಿಸಿದ್ರೆ 76, 76ಕ್ಕೆ 16 ಕೊಡಿಸಿದ್ರೆ 92, 92ಕ್ಕೆ 4 ಕೊಡಿಸಿದ್ರೆ 96, 96ಕ್ಕೆ 4 ಕೊಡಿಸಿದ್ರೆ 100. ಈ ರೀತಿ ನಾವು ಸಂಚಿತ ಆವೃತ್ತಿಯನ್ನು ಮೊದಲು ಕಂಡುಹಿಡಿಬೇಕು ನೋಡಿರಿ. ಸಂಚಿತ ಆವೃತ್ತಿ ಕಂಡುಹಿಡಿದ್ರಿ. ಈಗ n/2 ಮಾಡಬೇಕು. n ಎಷ್ಟು ಬಂದೈತೆ ನಮ್ಮದು 100 ಭಾಗಲೆ 2, 100 ಭಾಗಲೆ 2 ಬಂದು ಮಾಡಿದ್ರೆ ಎಷ್ಟು ಬಂತು, 50. ಈ 50 ಇಲ್ಲಿ ಯಾವ ಈಗ ಯಾವ ಸಂಚಿತ ಆವೃತ್ತಿ ಒಳಗೆ ಬರ್ತೈತೆ ಅಂತ ನೋಡ್ಕೋಬೇಕು. ಇಲ್ಲಿ 36 50 ಬರೋಂಗಿಲ್ಲ. ಈಗ ಇದು ಬರೋದಲ್ಲೇ 76 ಒಳಗೆ ಎಷ್ಟು ಬಂದಿದ್ದು, 50. ಮೊದಲು L ಅಂದ್ರೇನು ನೋಡಿರಿ, ಒಂದು ಈಸಿ ಮೆಥಡ್ ಹೇಳ್ಕೊಟ್ಬಿಡ್ತೇನೆ ನೋಡಿ ನಿಮ್ಗೆ. ಇದು L, ಯಾವಾಗೂ ಇದೇನು ಕೊಡ್ತಾರಲ್ಲ L, ಇದು ಏನು ಕೊಡ್ತಾರಲ್ಲ CF, ಇದು ಏನಿದೆ F, ಮತ್ತು H ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟೈತಿಲ್ಲ 1ರಿಂದ 4. ಆದರೆ 4ನ್ನು ನಾವು ಹಿಡಿಬಾರ್ದು, ಯಾಕಂದ್ರೆ 4 ನೆಕ್ಸ್ಟಕ್ಕೂ ಏನಾಗೈತಿ ಕಂಟಿನ್ಯೂ. ಹಂಗಂದ್ರೆ ವರ್ಗಾಂತರ ಗಾತ್ರ ಇಲ್ಲಿ H ಎಷ್ಟಾಕೈತಿ, 1 2 3, 3 ಏನಿದು ವರ್ಗಾಂತರ ಗಾತ್ರ ನೋಡಿರಿ. ಇದು ಏನಿದು L, ಇದು ಏನು CF, ಇದು ಸ್ಮಾಲ್ ಲೆಟರ್ F. ನೆಕ್ಸ್ಟ್ H ಎಷ್ಟು ಬಂತು ನಮಗೆ ಇವಾಗ 3. ಇದಿಷ್ಟು ನಿಮ್ಗೆ ಕಂಡು ಹಿಡಿಯೋಕೆ ಬಂದ್ರೆ, ಇದಿಷ್ಟು ನೀವು ಕರೆಕ್ಟಾಗಿ ಬರ್ಕೊಂಡ್ರೆ ಲೆಕ್ಕನ ಈಸಿಯಾಗಿ ಮಾಡ್ಬೋದು. ಈಗ ನೋಡಿರಿ, ಈ ಸೂತ್ರದೊಳಗೆ ನಾವು ಇದಿಷ್ಟು ಮೇಲೆ ನೋಡಿರಿ. ಈಗ ನಾ ಅದೇನು ಹೇಳ್ಕೊಟ್ನಲ್ಲ ಅದು ವರ್ಗಾಂತರ ಕೆಳಮಿತಿ L ಬರ್ಕೊಂಡ್ರಿ ನೋಡಿರಿ, L ಬರ್ಕೊಂಡ್ರಿ, CF ಬರ್ಕೊಂಡ್ರಿ, F ಬರ್ಕೊಂಡ್ರಿ, H ಬರ್ಕೊಂಡ್ರಿ. ಈಗ ಇದು ಸೂತ್ರದೊಳಗೆ ಮಧ್ಯಾಂಕ L + n/2 - CF/F × H. ಹೌದಾ, L ಅಂದರೆ ಎಷ್ಟೈತಿ 7, n/2 ಅಂದರೆ ಎಷ್ಟು ಬಂದಿತ್ತು 50, - CF ಅಂದ್ರೆ 36 ಭಾಗಲೆ 40 × 3. ಈಗ ಇದನ್ನು 7x 7 ಬರ್ಕೋರಿ. 50 - 36 = 14. 50ರಾಗ 36 ಕಳೆದ್ರೆ 14 ಭಾಗಲೆ 40ಕ್ಕೆ 40 ಬರ್ಕೋರಿ × 3. ಇಲ್ಲಿ ಏನಕ್ಕೈತಿ 7x 7 ಆ್ಯಸ್ ಇಟ್ ಈಸ್ ಬರ್ಕೋರಿ. ಪ್ಲಸ್ ನೋಡಿರಿ 14 ಮೂರಲೆ ಫಸ್ಟ್ 14 ಮೂರಲೆ ಮಾಡ್ತೀನಿ. ಮೊದಲು ಇಲ್ಲಿ 2 7 14, 2 2 2 4 0ಕ್ಕೆ 0 ಏನು ಇತ್ತು 7 3 21 ಭಾಗಲೆ 20. ಈ 21ಕ್ಕೆ 20ರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತೈತಿ 1.05. 1.7 + 1.05 ಅಂದ್ರೆ 8.05 ಇಸ್ ಆನ್ಸರ್ ನೋಡಿರಿ. ಇದೆಲ್ಲರಿಗೂ ತಿಳಿತಾ ಲೆಕ್ಕ ನೋಡಿರಿ. ಇದರೊಳಗೆ ಇಂಗ್ಲೀಷ್ ಮೀಡಿಯಮ್ದು ಫಸ್ಟ್ ಏನು ಮಾಡ್ಕೋಬೇಕು, n/2 ಮಾಡ್ಕೊಂತ ಫಸ್ಟ್ CF ಮಾಡ್ಕೊಂಡ್ರಿ. CF ಅಂದ್ರೆ CF ಅಂದ್ರೆ ನೋಡಿರಿ 6 ಐತೆ, ಇಲ್ಲಿ 6 ಆ್ಯಸ್ ಇಟ್ ಈಸ್ ಬರ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ 30 + 6 + 30 ಮಾಡಿರಿ 36. 36 + 40 is 76. 76 + 15 is 92. 92 + 4 is
96 plus 4 is a 100. Next n divided by 2 is a 100. 100 divided by 2 is a 50. ಈ 50 ಈ ಟೇಬಲ್ ಒಳಗೆ ಎಲ್ಲಿ ಬರ್ತೈತಿ ನೋಡಿರಿ 50 ಎಲ್ಲಿ ಬರ್ತೈತಿ ಇಲ್ಲಿ ಬರ್ತೈತಿ ಹೌದಾ. ನೆಕ್ಸ್ಟ್ ಈಗ ನಾವು ಎಲ್ ನೋಡಿರಿ ಇಷ್ಟು ಈಗ ಏನೈತಲ್ಲ ಇದು ಏನೈತಿ ಎಲ್ ಈಸ್ ಅ 7. ಏನಿದೈತಲ್ಲ ಸಿ ಎಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದಿಸ್ ಈಸ್ ಆಲ್ಸೋ ಸಿ ಎಫ್. ಈ ಸಿ ಎಫ್ ವ್ಯಾಲ್ಯೂ ಬರ್ಕೋಬೇಕು. ಏನಿದೆ 50 ಬಂದಿರ್ತೈತಲ್ಲ ಅದರದ ಬೇಲೇನು ಸಿ ಎಫ್ ಆಫ್ ದ ಕ್ಲಾಸ್ ಪ್ಲಸ್ ಮೀಡಿಯನ್ ಕ್ಲಾಸ್. ನೆಕ್ಸ್ಟ್ ದಿಸ್ ಈಸ್ ಅ ಎಫ್ ಸ್ಮಾಲ್ ಲೆಟರ್ ಎಫ್ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಎಚ್ ಈಸ್ ಅ ನೋಡಿರಿ 1 to 4 ಬಟ್ ಈಸ್ ಅ 4 ಈಸ್ ಅ ನೆಕ್ಸ್ಟಕ್ಕೆ ಕಂಟಿನ್ಯೂ ಆಗೈತೆ ಅಂದ್ರೆ ಆ 4ನ ಎಚ್ ಒಳಗೆ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಹಂಗಂದ್ರೆ 1 2 3 ಈಸ್ ಅ ಎಚ್. ಇವಿಷ್ಟು ನೀವು ಎಲ್ ಸಿ ಎಫ್ ಎಚ್ ಕರೆಕ್ಟಾಗಿ ಬರ್ಕೊಂಡ್ರೆ ನೀವು ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಸೂತ್ರದೊಳಗೆ ಈ ಎಲ್ ಸಿ ಎಫ್ ಮತ್ತು ಎಫ್ ಎಚ್ ಅನ್ನ ಬೆಲೆ ತುಂಬಿಟ್ರೆ ಆತ ನೀವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆನ್ಸರ್ ಬಂದುಬಿಡ್ತೈತಿ. ಇದೇ ಎಲ್ ಸಿ ಎಫ್ ಎಚ್ ಬರೆದ್ರೆ ಟೋಟಲ್ ನಿಮ್ಗೆ 1 ಮಾರ್ಕ್ಸ್. ನೋಡಿರಿ ಮೀಡಿಯನ್ ಫಾರ್ಮುಲಾ ಏನು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಹೌದಾ. ಎಲ್ ಇಸ್ ಅ 7 ನೋಡಿರಿ ಎಲ್ ಇಸ್ ಅ 7, n by 2 is a 50 minus CF is a 36 divided by F is a 40 into H is a 3. 7 plus 50 minus 36 is a 14 divided by 40 into 3. 2 7s are 14, 2 20s are 40. 7 3s are 21 divided by 20. 7 plus 21 divided by 20 ಮಾಡಿದ್ರೆ 1.05. Therefore median is a 7 plus 1.05 is a 8.05. ನೋಡಿರಿ ಮೀಡಿಯನನ್ನು ಯಾವ ರೀತಿ ಮಾಡಬೇಕಂತ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೀನಿ. ಇದೇನಿತ್ತಲ್ಲ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸಿನ ಕ್ವಶನ್ ಇದು. ನೋಡಿರಿ ನೆಕ್ಸ್ಟ್ ಇದರೊಳಗೆ ಏನು ಕೇಳ್ಯಾರ ಇನ್ನೊಂದನ್ನು ಬಹುಲಕವನ್ನು ಕಂಡುಹಿಡಿಬೇಕು. ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಬಹುಲಕವನ್ನು ಕಂಡುಹಿಡಿಯಿರಿ. ನಾವು ಈ ಸಲ ಏನು ಮಾಡಬೇಕು, ಈಗಾಗಲೇ ನಾನು ಹೇಳ್ಕೊಟ್ಟಿದ್ದು ಮಧ್ಯಾಂಕ ಯಾವ ರೀತಿ ಕಂಡುಹಿಡಿಬೇಕು. ಈಗ ಬಹುಲಕವನ್ನು ಯಾವ ರೀತಿ ಕಂಡುಹಿಡಿಬೇಕು. ವರ್ಗಾಂತರ ಕೊಟ್ಟಾರ, ಆವೃತ್ತಿ ಕೊಟ್ಟಾರ, ಸೇಮ್ ಇದ್ರೊಳಗೆ ಸಿಗ್ಮಾ ಎಫ್ ಐ ಕೊಟ್ಟಾರ. ಇದ್ರದ್ದು ನಾವು ಈ ಸಲ ಏನು ಮಾಡಬೇಕು, ಬಹುಲಕವನ್ನು ಕಂಡುಹಿಡಿಬೇಕು. ಹೌದಾ. ನೆಕ್ಸ್ಟ್ ನೋಡಿರಿ, ಕ್ಯಾಲ್ಕುಲೇಟ್ ದ ಮೋಡ್ ಫಾರ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಒಳಗೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಾರ, ಸಿಗ್ಮಾ ಎಫ್ ಐ ಕೊಟ್ಟಾರ. ಇದನ್ನಿಷ್ಟು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಕೋಬೇಕು, ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಮೋಡನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡಿರಿ, ಫಸ್ಟ್ ಏನು ಮಾಡ್ಕೋಬೇಕು ನೋಡಿರಿ, ಫಸ್ಟ್ ವರ್ಗಾಂತರದ ಇದ್ರಾಗೂ ಸೇಮ್ ವರ್ಗಾಂತರದ ಕೆಳಮಿತಿಯನ್ನು ಬರ್ಕೋಬೇಕು. ಎಲ್ ಇಸ್ ಇಕ್ವಲ್ ಟು 40, ವರ್ಗಾಂತರದ ಆವೃತ್ತಿ F1 ಇಸ್ ಇಕ್ವಲ್ ಟು 7, ಹಿಂದಿನ ವರ್ಗಾಂತರದ ಆವೃತ್ತಿ F0 ಇಸ್ ಇಕ್ವಲ್ ಟು 3, ಮುಂದಿನ ವರ್ಗಾಂತರದ ಆವೃತ್ತಿ F2 ಇಸ್ ಇಕ್ವಲ್ ಟು 6. ಗಾತ್ರ ಎಷ್ಟು ಐತಿಲೆ, H ಇಸ್ ಇಕ್ವಲ್ ಟು ಎಷ್ಟೈತಿಲೆ 15. ಬಹುಲಕ ಇಸ್ ಇಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಇದು ಸೂತ್ರ. ಹೌದಾ. ನೋಡಿರಿ ಎಲ್ ಇಸ್ ಇಕ್ವಲ್ ಟು ಬಹುಲಕ ಅಂದ್ರೆ ಮೋಡ್ ಇಸ್ ಇಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು ಎಚ್ ಮಾಡಬೇಕು. ಇದೇ ಫಾರ್ಮುಲಾ ಬರೆದ್ರೆ ಸಾಕು ನಿಮ್ಗೆ ಹಾಫ್ ಮಾರ್ಕ್ಸ್. ಇವೇನು ಬರೀತಿರಲ್ಲ ಎಲ್ F1 F0 F2 ಎಚ್ ಇದು ಬರೆದ್ರೆ 1 ಮಾರ್ಕ್ಸ್. ನೋಡಿರಿ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ ಫಾರ್ಮುಲಾ ಒಳಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಬೆಲೆಯನ್ನು ತುಂಬ್ರಿ. ಎಲ್ ಅಂದ್ರೆ ಎಷ್ಟೈತಿ 40 ಪ್ಲಸ್ F1 ಅಂದರೆ 7 ಮೈನಸ್ F0 ಈಸ್ 3 ಡಿವೈಡೆಡ್ ಬೈ 2 ಇಂಟು F1 ಅಂದರೆ 2 ಇಂಟು 7 ಅಂದರೆ 2 7 14 ಮೈನಸ್ F0 ಅಂದ್ರೆ 6 ಡಿವೈಡೆಡ್ ಬೈ ಮೈನಸ್ F2 ಅಂದ್ರೆ 3 ಇಂಟು ಎಚ್ ಅಂದ್ರೆ ಎಷ್ಟೈತಿ 15. 7ರಾಗ 3 ಕಳೆದ್ರೆ 4. ನೋಡ್ರಿ 6ಕ್ಕೆ 3 ಕೊಡ್ಸಿದ್ರೆ 9, 14ರಾಗ 9 ಕಳೆದ್ರೆ ಎಷ್ಟು ಬರ್ತೈತಿ 5 ಇಂಟು ಎಚ್ 5 ಅನ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ನಾಗ ಏನು ಮಾಡಿರಿ, 40ಕ್ಕೆ 40 ಹಂಗೆ ಬರ್ರಿ, ಇದು ಬ್ರ್ಯಾಕೆಟನ್ನು ತೆಗೆದ್ರೆ 40 ಪ್ಲಸ್ 4 ಇಂಟು 5 ಭಾಗಲೆ 12, 5 ಅಂದ್ಲೆ 5 ನೋಡ್ರಿ, 5 ಒಂದ್ಲೆ 5, 5 ಮೂರಲೆ 15, 4 ಮೂರಲೆ ಎಷ್ಟೈತಿ 12. 40 ಪ್ಲಸ್ 12 ಅಂದ್ರೆ ಬಹುಲಕ ಎಷ್ಟು ಬಂತು ನಮಗೀಗ 52. ನೋಡ್ರಿ ಇಲ್ಲೂ ಸೇಮ್ F1 F2 ಇವೆಲ್ಲ ವ್ಯಾಲ್ಯೂ ಬರ್ಕೊಂಡು ಮೋಡ್ ಇಸ್ ಇಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು ಎಚ್ ಮಾಡಬೇಕು. ಎಲ್ ಇಸ್ 40, F1 ಈಸ್ 7 ಮೈನಸ್ 3 ಡಿವೈಡೆಡ್ ಬೈ 14 ಮೈನಸ್ 6 ಮೈನಸ್ 3 ಇಂಟು 15. 40 ಆ್ಯಸ್ ಇಟ್ ಈಸ್ ಇಡ್ರಿ. 7 ಮೈನಸ್ 3 ಇಸ್ 4, 14 ನೋಡಿರಿ 6 ಎರಡು ಮೈನಸ್ ಬಂದರೆ 2 ಕೂಡಿಸ್ಬೇಕು, ಆ್ಯಡ್ ಮಾಡಬೇಕು. 6 ಮೈನಸ್ 3 6 ಮತ್ತು 3 ಆ್ಯಡ್ ಮಾಡಿದ್ರೆ -9. 14 ಮೈನಸ್ 9 ಅಂದ್ರೆ 5 ಇಂಟು 15.
ಇಲ್ಲೇ ಇದು ಬ್ರ್ಯಾಕೆಟ್ನಾಗ ಬಿಡಿಸ್ಕೊಂಡ್ರೆ 4/5 ಇಂಟು 15. 5 1 ज़ा 5 3 ज़ा 4 3 ज़ा 12. 40 + 12 is 52 is ಮೋಡ್. ನೋಡಿರಿ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಬಹುಲಕ ಮತ್ತು ಮಧ್ಯಾಂಕವನ್ನು ಕಂಡುಹಿಡಿಯೋದನ್ನು ಹೇಳ್ಕೊಟ್ಟೇನೆ. ಮತ್ತು ಈಗ ಬಹುಲಕ ಮೇಲೆ ಮಧ್ಯಾಂಕ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಾರ ಅನ್ನೋದು ನೋಡ್ರಿ ಈಗೇನು ಕೊಟ್ಟಾರ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ನೋಡ್ರಿ ನಾ ಮಾಡೋಕ್ಕಿಂತ ಮೊದಲು ನೀವ ಮಾಡಿ ಇದ್ರ ಆನ್ಸರ್ ಎಷ್ಟು ಬರ್ತೈತೆ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ಸ್ ಹಾಕ್ರಿ, ನೋಡೋಣ ಯಾರ್ದು ಆನ್ಸರ್ ಲೈಟ್ ಬರ್ತೈತೆ ಅಂತ. ನೋಡ್ರಿ ಈ ಸಲ ಏನು ಕೊಟ್ಟಾರ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗೆ ಒಂದು ಸರಾಸರಿಯರ ಬಹುಲಕರ ಮಧ್ಯಾಂಕ ಕಂಡುಹಿಡಿಯೋದ್ರಾಗ 3 ಮಾರ್ಕ್ಸಿಗೆ ನಿಮ್ಗೆ ಗ್ಯಾರಂಟಿ ಕ್ವಶನ್ಸ್ ಬರ್ತೈತೆ ರೀ. ನೋಡ್ರಿ ಇದನ್ನ ಏನು ಕೇಳ್ಯಾರ ನೋಡ್ರಿ, ವರ್ಗಾಂತರ ಕೊಟ್ಟಾರ, ಸೇಮ್ ಆವೃತ್ತಿ ಕೊಟ್ಟಾರ. ಇದ್ರದ್ದು ಬಹುಲಕವನ್ನು ನಾವೇನು ಮಾಡಬೇಕು, ಕಂಡುಹಿಡಬೇಕು. ಫೈಂಡ್ ದ ಮೋಡ್ ಫಾರ್ ದ ಫಾಲೋವಿಂಗ್ ಡಾಟಾ. ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಾರ. ನೆಕ್ಸ್ಟ್ ನೋಡ್ರಿ, ಈಗ ಇದ್ರೊಳಗೆ ಫಸ್ಟ್ ಏನು ಬರ್ಕೋಬೇಕು, F0 F1 ಇವೆಲ್ಲ ಬರೆಯೋದನ್ನು ನಿಮ್ಗೆ ನೋಡ್ರಿ. ಹೌದಾ, ಈಗ ನೋಡ್ರಿ ಈ ಟೇಬಲ್ ಕೊಟ್ಟಾರ. ಇದ್ರೊಳಗೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, F0 ಫೈಂಡ್ ಔಟ್ ಮಾಡಬೇಕು. F0 ಮಾಡಿ, F1 ಮಾಡಿ, F2 ಫೈಂಡ್ ಔಟ್ ಮಾಡಿ, H ಮಾಡಿ, L ಅನ್ನು ಫೈಂಡ್ ಔಟ್. F0 ಎಲ್ಲಿ ಬರ್ತೈತಿ ನೋಡ್ರಿ, ಫಸ್ಟ್ n/2 ಇಷ್ಟು ಟೋಟಲ್ ಇಲ್ಲಿ n ಮಾಡಿದರೆ ಎಷ್ಟು ಬರ್ತೈತಿ ನೋಡ್ರಿ. n ಈಸ್ ಎಷ್ಟು ಬರ್ತೈತಿ, n ಈಸ್ ಈಕ್ವಲ್ ಟು 15 9 + 1 10 10 + 15 ಅಂದ್ರೆ ನೋಡ್ರಿ 9 1 10 10ಕ್ಕೆ 15 ಕೊಡ್ಸಿರಿ 25 25 9 6 15 ಎಷ್ಟು ಬಂತಿದ್ದು 30 ಬಂತು. ಹೌದಾ, ಈ 30 ಎಲ್ಲಿ ಬರ್ತೈತಿ, ಇಲ್ಲಿ 9ಕ್ಕೆ ನೋಡ್ರಿ 6, ಇಲ್ಲಿ 9 ಇರ್ತೈತಿ. 6ಕ್ಕೆ 9 ಕೊಡ್ಸಿದ್ರೆ 15 15 ಅಂದ 30. ಹೌದಾ, ಇಲ್ಲಿ n/2 ಮಾಡಬೇಕು. 40 ಭಾಗಲೆ 2 ಮಾಡಿದ್ರೆ ಭಾಗಲೆ 20 ಬಂತು. ಈಗ n ಈಜಿ ಕೊಟ್ಟು ನೋಡ್ರಿ, ಇನ್ನು ನಮ್ಗೆ ಕರೆಕ್ಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡಿರಿ ಇದು ಟೋಟಲ್ ಫುಲ್ ಮಾಡಿದ್ದು n. ಹೌದಾ, n ಈಜಿ ಕೊಟ್ಟು ಎಷ್ಟು 15 ನೋಡ್ರಿ. 15 9 1 10 10 1 15 25 25 1 25 1 15 ಎಷ್ಟು ಬಂತು 40 n. ಈಗ ನಾವು n/2 ಮಾಡ್ಕೋಬೇಕು. n/2 is 20. ಈಗಿದ 6 ಐತಿ, 6ಕ್ಕೆ 9 ಕೊಡಿಸಿದ್ರೆ ಎಷ್ಟಾಕೈತಿ 15 15ಕ್ಕೆ 15 ಕೊಡಿಸಿದ್ರೆ 30. ಈಗ ನಮ್ಗೆ ಥರ್ಡಿಗೆ ಇಲ್ಲಿ ಏನು ಬಂತು ನಮ್ಗೆ n/2 ಎಲ್ಲಿ ಇರ್ತೈತಿ, ಇಲ್ಲಿಗೆ ಬರ್ತೈತಿ. ಹೌದಾ, ನೋಡ್ರಿ ಇಲ್ಲೇನೈತಿ 6 15 30. ಈ ಟೇಬಲ್ ಇಲ್ಲೇ ನಮ್ಗೆ n/2 ವ್ಯಾಲ್ಯೂ ಸಿಕ್ತು. ಈಗ F0 ಅಂದರೆ ಎಷ್ಟೈತಿ 9. ಹೌದಾ, F0 ಈಸ್ 9 9. F1 ಈಸ್ ನೋಡ್ರಿ F1 ವ್ಯಾಲ್ಯೂ ಎಷ್ಟು ಬರ್ತೈತಿ 15. ಹೌದಾ, F2 ವ್ಯಾಲ್ಯೂ ಎಷ್ಟೈತಿ ಕೆಳಗಿಂದ 9. H ಇಲ್ಲಿ ನೋಡ್ರಿ 3 ಕಂಟಿನ್ಯೂ ಆಗೈತೆ ಅಂದ್ರೆ 3 ಹಿಡಿಬಾರ್ದು, 1 2 ಈಸ್ H ಈಸ್ ಕೊಟ್ಟು 2. L ಅಂದ್ರೆ ಎಷ್ಟೈತಿ, ಇದು L ಅಂದ್ರೆ 5. ನೋಡ್ರಿ ತಿಳಿತಲ್ಲ ನಿಮ್ಗೆ. ಈಗ F0 F1 F2 H L ಯಾವ ರೀತಿ ಬರ್ಕೋಬೇಕಂದ್ರೆ ಹೇಳ್ಕೊಟ್ಟೆ. ಈಗ ಸೂತ್ರ ಬಹುಲಕ ಈಸ್ ಕೊಟ್ಟು L + F1 - F0 / 2 F1 - F0 - F2 × H. ಹೌದಾ, ಇದು ಫಾರ್ಮುಲಾ ಒಳಗೆ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. L ಅಂದ್ರೆ 5 ಪ್ಲಸ್ F1 ಈಸ್ 5 15 - 9 / 2 × F1 ಅಂದ್ರೆ 15 ಮೈನಸ್ F0 ಈಸ್ 9 ಮೈನಸ್ F2 ಈಸ್ 9 ಇಂಟು H ಅಂದ್ರೆ 2. 5ಕ್ಕೆ 5 ಆ್ಯಸ್ ಇಟ್ ಈಸ್ ಇಡ್ರಿ. 15 - 9 ಈಸ್ 6. 15 2 ज़ा 30 ಮೈನಸ್ 9 ಆ್ಯಡ್ ಮಾಡಿದ್ರೆ 9 + 9 ಈಸ್ 18 ಮೈನಸ್ 18 ಇಂಟು 2. ನೆಕ್ಸ್ಟ್ 6ಕ್ಕೆ 6 ಆ್ಯಸ್ ಇಟ್ ಈಸ್ ಇಡ್ರಿ. 30 - 18 ಈಸ್ 12. 6 1 ज़ा 6 ನೋಡಿರಿ 6 1 ज़ा 6 2 ज़ा 12. ಈ 2 ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನು 1. 5 + 1 ಈಸ್ 6. ಇದು ಬಹುಲಕ ಈ ರೀತಿ ಮಾಡಬೇಕು. F0 F1 F2 H L ಬೆಲೆ ಹಚ್ಕೊಂಡು ಮುಂದೆ ಮೋಸ್ಟ್ ಸ್ಟೂಡೆಂಟ್ ಏನು ಮಾಡ್ತಾರೆ ಕನ್ಫ್ಯೂಸ್ ಮಾಡಿಕೊಂಡು ಅಲ್ಲೇ ರಾಂಗ್ ಹಚ್ಕೊಂಡ್ಕೊಳ್ಳಿ. ಕೆಳಗೆ ನೀವು ಸೂತ್ರದೊಳಗೆ ಬೆಲೆ ತುಂಬಿ ಏನು ಮಾಡಿದ್ರು ತಪ್ಪಾಗ್ತೈತಿ. ಅದಕ್ಕೆ F0 F1 F2 H ಯಾವ ರೀತಿ ಹಚ್ಕೋಬೇಕಂತ ನಾನು ಡಿಟೇಲಾಗಿ ನಿಮ್ಗೆ ಹೇಳ್ಕೊಟ್ಟೀನಿ. ಇದನ್ನು 1 ಬಿಟ್ಟು 2 ಸಲ ಮಾಡಿರಿ. ಇಷ್ಟು ಈಸಿ ಐತಿ. ಡೈಗ್ರಾಮ್ ನೋಡಿದ್ರೆ ನೀವು F0 F1 F2 H ಎಲ್ಲಿ ಬರ್ತೈತೆ ಅನ್ನೋದು ಬರೆದು ಬಿಡ್ಬೋದು. ನೋಡಿರಿ ಇದನ್ನ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಸೇಮ್ ಅದೇನೇನು ಎಕ್ಸ್ಪ್ಲೇನ್ ಮಾಡಿಲ್ಲ, ಅದಕ್ಕೆ ಇಲ್ಲಿ ಫುಲ್ ಏನು ಮಾಡಿಲ್ಲ ನೋಡಿರಿ. ಏನಿಲ್ಲ, ಫ್ರಾಮ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಒಳಗೆ F0 F1 F2 H L ಎಲ್ಲ ವ್ಯಾಲ್ಯೂ ಮಾಡಿ ಮೋಡ್ ಈಸ್ ಕೊಟ್ಟು ಫಾರ್ಮುಲಾ ಬರ್ಕೊಂಡು ಫಾರ್ಮುಲಾಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಮೋಡ್ ಈಸ್ ಕೊಟ್ಟು 6. ಏನು ಕನ್ನಡ ಹೇಳ್ಕೊಟ್ಟಿಲ್ಲ ಸೇಮ್ ಆ್ಯಸ್ ಇಟ್ ಈಸನ್ನು ಇಂಗ್ಲೀಷ್ದವ್ರಿಗೂ ಐತಿ. ನೆಕ್ಸ್ಟ್ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಹೌದಾ, ಈಗಲೂ ಸೇಮು ವರ್ಗಾಂತರ ಕೊಟ್ಟಾರ, ಆವೃತ್ತಿ ಕೊಟ್ಟಾರ. ನೋಡಿರಿ ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಸ್ಕೋರ್ಸ್.
ಏನು ಇವತ್ತಿನ ಕ್ವಶನ್ಸ್ ಮಾಡ್ಸೇನಲ್ಲ ನಾ ಇಷ್ಟು ಕ್ವಶನ್ಸ್ ನೀವು ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಬಹುಲಕ ಮತ್ತು ಮಧ್ಯಾಂಕಕ್ಕೆ ಸರಾಸರಿಗೆ ಹಿಂದಿನ ಕ್ಲಾಸ್ನಾಗಿನ ಸರಾಸರಿಗೆ ನೀವೇನು ಬೇರೆ ಕ್ವಶನ್ ತೆಗೆದು ನೋಡೋದೇ ಬೇಡ. ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ನಾಗ ಒಂದು ಸ್ವಲ್ಪ ನಂಬರ್ ಚೇಂಜ್ ಮಾಡ್ಕೊಡ್ತಾರೆ, ನೀವು ಆರಾಮ ಈಸಿಯಾಗಿ ಮಾಡಿಬರ್ಬೋದು. ನೋಡಿರಿ, ಫೈಂಡ್ ದ ಮೀಡಿಯನ್ ಆಫ್ ದ ಫಾಲೋವಿಂಗ್ ಸ್ಕೋರ್ಸ್. ಏನು ಮಾಡಬೇಕು ಈ ಸಲ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಮಾಡ್ಕೊಂಡು ತೊಗೋದು ನೋಡಿರಿ. ಫಸ್ಟ್ ವರ್ಗಾಂತರ ಬರ್ಕೊಳೋದು, ಆವೃತ್ತಿ ಬರ್ಕೊಳೋದು, ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿನ ಈಸಿಯಾಗಿ ಹೇಳ್ಕೊಟ್ಟೆ ನಾ. ಸಂಚಿತ ಆವೃತ್ತಿನ ಎಷ್ಟು ಈಸಿ ನೋಡಿರಿ, ಇಷ್ಟು ಮಾಡ್ಕೊಂಡು ತೊಗೊಳೋದು. ಮೊದಲೇನು 6 ಐತಿ, 6 ಹಂಗೆ ಬರೀರಿ. 6 + 9 = 15, 15 + 10 = 25, 25 + 8 = 33, 33 + 7 = 40. ಈ ರೀತಿ ನೀವು ಸಂಚಿತ ಆವೃತ್ತಿನ ಬರ್ಕೋಬೇಕು. ಸಂಚಿತ ಆವೃತ್ತಿ ಬರ್ಕೊಂಡ್ಕೊಳ್ಳಿ. ಮೊದಲೇನು ಕೊಟ್ಟಾರ ಎನ್ ಅಂದರೆ ಎಷ್ಟು ಬಂತು ಈಗ ನಮ್ಗೆ? n = 40, 40. ಹೌದಾ? n = 40. n / 2 ಮಾಡ್ಕೋರಿ. n / 2 ಅಂದ್ರೆ n = 40, 40 / 2 = 20. ಮಧ್ಯಾಂಕವಿರುವ ವರ್ಗಾಂತರ. ಈಗ ಹಂಗಂದ್ರೆ ಇದು 20 ಎಲ್ಲಿ ಯಾವ ಟೇಬಲ್ ಯಾವ್ದು ಇದ್ರೊಳಗೆ ಬರ್ತೈತಿ ಅನ್ನೋದನ್ನು ನೋಡ್ಕೋಬೇಕು ನೋಡ್ರಿ. ಈ 20 ಎಲ್ಲಿ ಬರ್ತೈತಿ ಈಗ ನಮ್ಗೆ? ಇಲ್ಲಿ ಬರ್ತೈತಿ. ಹೌದಾ? ಇಲ್ಲಿ ನಮ್ಗೆ 20 ಬರ್ತೈತಿ. ಮಧ್ಯಾಂಕ ಇರುವ ವರ್ಗಾಂತರ ಎಷ್ಟು ಬಂತು? 40, 40ರಿಂದ 60. ಹೌದಾ? ಈಗ ನೀವು ಡೈರೆಕ್ಟ್ ಅದಿದು ನೋಡ್ಕೊಂಡು ಕುಂದ್ರೋದಕ್ಕಿಂತ ನಿಮ್ಗೆ ನಾನು L, CF, F, H ಈಸಿ. ನೀವೇನಿಲ್ಲ ಈಗ ಇದೊಂದು ಹಚ್ಕೊತಿರಲ್ಲ ನೋಡ್ರಿ. ಈಗ ಇದೊಂದು ಇದು ನಿಮ್ಗೆ ತಿಳಿತಂದ್ರೆ ಆತು. ಈಗ ಇದೊಂದು ಫಸ್ಟ್ ಟೇಬಲ್ ಕರೆಕ್ಟ್ ಇಟ್ಕೊರ. ಇದು ಹಚ್ಕೊಂಡ್ಕೊಳ್ಳಿ. ಇಲ್ಲಿ ಏನು ಬರ್ತೈತಲ್ಲ 40, ಇದು L. ಇದು ಏನು ಇರ್ತೈತಲ್ಲ ಇದು F. ಇಲ್ಲಿ ಏನಿದೆ ಇದ್ರ ಮೇಲಿಂದ ಇರ್ತೈತಲ್ಲ ಇದು CF. H ಅಂತೂ ನಿಮ್ಗೆ ಹೇಳ್ಕೊಟ್ಬಿಟ್ಟಿನಿ. 0ಲಿಂದ 20 ಅಂದ್ರೆ 20 ಬರ್ತೈತೆ. ಆದರೆ 20ನ ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದ್ರೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಗೈತೆ ಅಂದ್ರೆ 19. ಇಷ್ಟು ನೀವು ಹಚ್ಕೊಂಡ್ರೆ ಸಾಕು ನೋಡ್ರಿ. 0 to 20 0 ಒಂದು ಹಿಡಿಬೇಕು. 0 ಒಂದು ಹಿಡಿದ್ರೆ ಎಷ್ಟಾಗೈತಿ? 0 1 2 3 ಎಲ್ಲ ಕೌಂಟ್ ಮಾಡಿದ್ರೆ ಎಷ್ಟಾಗೈತಿ? 20 ಬರ್ತೈತೆ. ಅದಕ್ಕೆ H = ಎಷ್ಟಿದೆ? 20 ನೋಡ್ರಿ. ಈ ರೀತಿ L, CF, H, F, H ಎಲ್ಲ ಹಚ್ಕೊಂಡು ಇದು ಸೂತ್ರದೊಳಗೆ ಬೆಲೆ ತುಂಬ್ರಿ. ಮಧ್ಯಾಂಕ = L + n/2 - CF / F × H. ಇದ್ರೊಳಗೆ ಪ್ರತಿಯೊಂದು n/2 ಅಂದ್ರೇನು, CF ಅಂದ್ರೇನು, H ಅಂದ್ರೇನು ಎಲ್ಲಾನು ಬೆಲೆ ತುಂಬ್ರಿ ನೋಡ್ರಿ. n/2 ಅಂದರೆ ಎಷ್ಟೈತಿ? n/2 ಅಂದರೆ 20, ಅದಕ್ಕೆ 20 ಹಚ್ಚೈತಿ. ಮೈನಸ್ CF ಅಂದ್ರೆ 15 ಭಾಗಲೆ F ಅಂದ್ರೆ 10 × H ಅಂದ್ರೆ 20. ಈಗ 40ಕ್ಕೆ 40 ಹಂಗೆ ಬರೀರಿ. L ಅಂದ್ರೆ 40, ಅದಕ್ಕೆ 40ಕ್ಕೆ 40 ಹಂಗೆ ಬರ್ರಿ. ಇಲ್ಲಿ ಏನಾಕೈತಿ? ಇಲ್ಲಿ ನೋಡ್ರಿ, 20ರಾಗ 15 ಕಳೆದ್ರೆ 5 ಭಾಗಲೆ ಎಷ್ಟೈತಿಲಿ? 20ರಾಗ 5 ಕಳೆದ್ರೆ 5 ಹಂಗೆ ಇಡ್ರಿ. ಇಲ್ಲಿ 10 × 10, 10 2 20 ಕಡ್ತಾ ಹೊಡೆದ್ರೆ ನೋಡ್ರಿ, 20ರಾಗ 15 ಕಳೆದ್ರೆ 5 ಇಂಟು ಇಲ್ಲಿ 2 ಐತಿ. 40ಕ್ಕೆ 40 ಹಂಗೆ ಇಡ್ರಿ. 5 2 10, 40ಕ್ಕೆ 10 ಕೊಡಿಸಿದ್ರೆ 50. ಇದು ಏನಿದು? ಮಧ್ಯಾಂಕ ಅನ್ನೋದು 50 ನೋಡಿರಿ. ಸೇಮ್ ಇಂಗ್ಲೀಷ್ ಮೀಡಿಯಮ್ದ್ರೆ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ನ ಮಾಡೋದಷ್ಟೇ. ಏನು ನೀವು ಅಲ್ಲ ಬಹುಲಕ ಅಂತ ಬರೀ ಇವರ ಮಧ್ಯಾಂಕ ಅಂತ ಬರೀತಾರೆ, ನೀವು ಮೀಡಿಯನ್ ಅಂತ ಬರೋದು. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ನೋಡಿರಿ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ನಾ ಈಸಿಯಾಗಿ ಹೇಳ್ಕೊಟ್ಟೆ. ನೀವೆಲ್ಲ ಈ ಥರ ಪ್ಲಸ್ ಮಾಡ್ಕೊತ ಹೋಗ್ಬಿಡೋದು. 25ಕ್ಕೆ 8 ಕೊಡಿಸಿದ್ರೆ 33, 33 + 7 = 40 ನೋಡಿರಿ. ಈ ಥರ ಮಾಡಿಕೊಂಡು ಸೇಮ್ ಇಲ್ಲಿ n = 40. ಹೌದಾ? n = 40, n / 2 40 ಬರ್ತೈತಿ. 20 ಈಗ ಯಾವ ಟೇಬಲ್ 20 ಈಗ ಯಾವ್ದು ಇದ್ರೊಳಗೆ ಬರ್ತೈತಿ? ಇಲ್ಲಿ ನೋಡಿರಿ, ಇಲ್ಲೇ 20 ಬರ್ತೈತಿ. ಹಂಗಂದ್ರೆ ಇದು ದೆನ್ ದಿಸ್ ಈಸ್ L, ದಿಸ್ ಈಸ್ F, ದಿಸ್ ಈಸ್ CF, H ಈಸ್ 20. ಈ ರೀತಿ ಇವೆಲ್ಲ ವ್ಯಾಲ್ಯೂನ ಫಾರ್ಮುಲಾ ಮೀಡಿಯನ್ = L + n/2 - CF / F × H. ಈ ಫಾರ್ಮುಲಾ ಒಳಗೆ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆನ್ಸರ್ ಈಸ್ 50. ನೆಕ್ಸ್ಟ್ ನೋಡಿರಿ, ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಈಗೇನು ಮಾಡಬೇಕು? ವರ್ಗಾಂತರ ಕೊಟ್ಟಾರ, ಆವೃತ್ತಿ ಕೊಟ್ಟಾರ. ಇದ್ರದ್ದು ನಾವೇನು ಮಾಡ್ಕೋಬೇಕು? ಬಹುಲಕವನ್ನು ಕಂಡುಹಿಡಿಬೇಕು. ಬಹುಲಕವನ್ನು ಕಂಡುಹಿಡಿಬೇಕಂದ್ರೆ ಸೇಮ್ ಇಲ್ಲಿ ನೋಡಿರಿ, ಫೈಂಡ್ ದ ಮೋಡ್ ಫಾರ್ ದ ಫಾಲೋವಿಂಗ್ ಗ್ರೂಪ್ಡ್ ಡಾಟಾ. ಏನು ಮಾಡಬೇಕು? ಮೋಡನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ಕೊಟ್ಟಾರ, ಫ್ರೀಕ್ವೆನ್ಸಿ ಕೊಟ್ಟಾರ. ಈಗ ನಾವು CF ಅನ್ನು ಇಲ್ಲಿ ನೋಡಿರಿ, ವರ್ಗಾಂತರ ಕೊಟ್ಟಾರ. ಇಲ್ಲಿ ನೋಡಿರಿ, ಆವೃತ್ತಿ ವಿತರಣಾ ಕೋಷ್ಟಕದಿಂದ ನಾವು F0, F1, F2 ಮತ್ತು H ಮತ್ತು L ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಬಹುಲಕದ ಸೂತ್ರ ಏನೈತಿ? ಆ ಬಹುಲಕ ಸೂತ್ರ ಬರೀರಿ. L + F1 - F0 / 2 F1 - F0 - F2 × H. ಫಾರ್ಮುಲಾ ಬರೆದ್ರಿ. ಈ ಫಾರ್ಮುಲಾ ಒಳಗೆ ಎಲ್ಲಾನು ಬೆಲೆ ತುಂಬ್ರಿ. ಎಲ್ಲ ಬೆಲೆ ಏನೇನು ಕೊಟ್ಟಾರಲ್ಲ L,
F1 F0 ಟು F1 ಮೈನಸ್ F0 F2 ಅಂದರೆ ಇನ್ನೆಲ್ಲ ಬೆಲೆ ತುಂಬಿ ಇಂಟು H ಬೆಲೆ ಮಾಡಿ ಇಲ್ಲಿ ಸಿಂಪ್ಲಿಫಿಕೇಷನ್ ಮಾಡೋದು. 8ರಾಗ 4 ಕಳೆದ್ರೆ 4 ಬರ್ತೈತಿ. ಇಲ್ಲಿ ನೋಡಿರಿ, 8ರಾಗ 4 ಕಳೆದ್ರೆ 4, 8 2 16, 7ಕ್ಕೆ 4 ಕೊಡಿಸಿದ್ರೆ 11 ಇಂಟು Hಕ್ಕೆ H ಹಂಗೆ ಇಡ್ರಿ, 4ಕ್ಕೆ 4 ಹಂಗೆ ಇಡ್ರಿ, 16ರಾಗ 11 ಕಳೆದ್ರೆ 5 ಇಂಟು 10ಕ್ಕೆ 10 ಹಂಗೆ ಇಡ್ರಿ, 5 1 5 2 10, 4 2 8, 25ಕ್ಕೆ 8 ಕೊಡಿಸಿದ್ರೆ 33. ಇದೇನು ಬಹುಲಕ. ಇಂಗ್ಲೀಷ್ ಮೀಡಿಯಮ್ದವರು ಫ್ರಾಮ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ವಿ ಫೈಂಡ್ ದ್ಯಾಟ್ F0 F1 F2 H ಆ್ಯಂಡ್ L ವ್ಯಾಲ್ಯೂನ ಎಲ್ಲನೂ ಆ ಟೇಬಲ್ ನೋಡಿ ಬರ್ಕೋಬೇಕು. ಯಾವ ರೀತಿ ಬರ್ಕೋಬೇಕಂತ ನಿಮ್ಗೆ ಡಿಟೇಲಾಗಿ ಹೇಳ್ಕೊಟ್ಟೆ ನಾ. ಇವೆಲ್ಲ ಕ್ವಶನ್ ನಾ ಒಂದು ಬಿಟ್ಟು 2 ಅಷ್ಟೇ ಮಾಡಿಸಿದ್ದೆ, ಆದರೆ ಏನೇನು ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಪ್ರಾಕ್ಟೀಸಿಗೂ ಬರ್ತೈತಿ, ಭಾಳ ಅನುಕೂಲ ಆಗಲಿ ಅನ್ನೋದು. ಒಂದು ಬಿಟ್ಟು 2 ಕ್ವಶನ್ ನೀವು ಮಾಡ್ಕೊಂಡು ಹೋದ್ರೆ ನಿಮ್ಗೆ ಈಸಿ ಆಗ್ತೈತೆ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಏನೇನು ಹಿಂದಿನ ಕ್ವಶನ್ ಪೇಪರ್ನ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ವಲ್ಲ ಇವತ್ತಿನ ಕ್ಲಾಸ್ನೊಳಗೆ ಎಲ್ಲನೂ ಮಾಡೀನಿ. ಎಲ್ಲನೂ ನೀವು ಒಂದು ಬಿಟ್ಟು 2 ಸಲ ನೀವು ಮಾಡ್ಕೊಂಡು ಹೋದ್ರೆ ನಿಮ್ಗಂತೂ ಬಹುಲಕದ ಮೇಲೆ ಯಾವ ಕ್ವಶನ್ಸ್ ಬಂದರೂ ಮಾಡ್ಬರ್ತೀವಿ ನೀವು. ಬಹುಲಕ ಆಗಲಿ, ಮಧ್ಯಾಂಕ ಆಗಲಿ, ಸರಾಸರಿ ಒಳಗೆ ಯಾವುದೇ ರೀತಿ ಕ್ವಶನ್ಸ್ ಕೊಟ್ಟರು ನಾ ಏನು 2 ಕ್ಲಾಸ್ ಒಳಗೆ ನಾ ಮಾಡ್ಸಿಲ್ಲ ಅವಿಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ನೋಡಿರಿ, ಮೋಡ್ ಈಸ್ ಈಕ್ವಲ್ ಟು ಇಲ್ಲೇನೂ ಅಷ್ಟೇ, ಮೋಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬರ್ಕೋರಿ, ಫಾರ್ಮುಲಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಲಾಸ್ಟ್ ಮೋಡ್ ಈಸ್ 33. ನೆಕ್ಸ್ಟ್ ನೋಡಿರಿ, ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಬಹುಲಕವನ್ನು ಕಂಡುಹಿಡಿಯಿರಿ. ನೋಡಿರಿ, ಸೇಮ್ ಮತ್ತು 0 to 5 ಆವೃತ್ತಿ ವರ್ಗಾಂತರ ಟೋಟಲ್ ಇಲ್ಲಿ ವರ್ಗಾಂತರ ಕೊಟ್ಟಾರ, ಈ ಕಡೆ ಏನು ಕೊಟ್ಟಾರ ಆವೃತ್ತಿ ಕೊಟ್ಟಾರ. ಈ ಸಲ ಸಿಗ್ಮಾ FIನೂ ಅವರೇ ಕೊಟ್ಬಿಟ್ಟಾರೆ, ಸಿಗ್ಮಾ FI 26 ಅಂತ. ನೋಡಿರಿ, ಈ ಥರ ಸೇಮ್ ಮತ್ತು ವರ್ಗಾಂತರ ಆವೃತ್ತಿ ಇರುವ ಅತಿ ಹೆಚ್ಚು ಆವೃತ್ತಿ ಇರುವ ವರ್ಗಾಂತರ ಯಾವುದು ಅನ್ನೋದನ್ನು ಬರ್ಕೋಬೇಕು. 5ರಿಂದ 10 ಆಕೈತಿ. ವರ್ಗಾಂತರ ಕೆಳಮಿತಿ L = 5, ವರ್ಗಾಂತರದ ಆವೃತ್ತಿ F1 = 9, ಹಿಂದಿನ ವರ್ಗಾಂತರದ ಆವೃತ್ತಿ F0 = 8, ಮುಂದಿನ ವರ್ಗಾಂತರದ ಆವೃತ್ತಿ F2 = 5. ವರ್ಗಾಂತರ ಗಾತ್ರ ಎಷ್ಟೈತಿಲ್ಲಿ 5. ಇಲ್ಲಿ ಬಹುಲಕದ ಸೂತ್ರವನ್ನು ಬರ್ಕೊಂಡು L + F1 - F0 / 2 F1 - F0 - F2 × H ಸೂತ್ರ ಬರೀರಿ. ಅದ್ರೊಳಗೆ ಸೇಮ್ ಎಲ್ಲನೂ ಏನು ಮಾಡಿರಿ, ಏನೇನೈತಲ್ಲ ಬೆಲೆಯನ್ನು ತುಂಬ್ರಿ ಮತ್ತು ಸಿಂಪ್ಲಿಫಿಕೇಷನ್ ಮಾಡೋದು. 9ರಾಗ 8 ಕಳೆದ್ರೆ 1, 9 2 18, -8 -5 ಅಂದ್ರೆ -13 ಆಗ್ತೈತಿ. ಎರಡು ಕಡೆ ಮೈನಸ್ ಬಂದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು. ಇಲ್ಲಿ ಮತ್ತು ನೆಕ್ಸ್ಟ್ ಸ್ಟೆಪ್ನೊಳಗೆ ಸಿಂಪ್ಲಿಫಿಕೇಷನ್ ಮಾಡಿದ್ರೆ 18ರಾಗ 13 ಕಳೆದ್ರೆ ಎಷ್ಟು ಬರ್ತೈತಿ 5 × 1, ಈ 5 ಇದಕ್ಕೆ ಕ್ಯಾನ್ಸಲ್ ಆಗ್ಬಿಡ್ತಾವೆ. 5 + 1 ಎಷ್ಟು ಬಂತು 6. ನೋಡಿರಿ, ಅದ ಸೇಮ್ ಇಂಗ್ಲೀಷ್ ಮೀಡಿಯಮ್ದವರು ಕ್ಯಾಲ್ಕುಲೇಟ್ ದ ಮೋಡ್ ಆಫ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. 0 to 5 ಕೊಟ್ಟಾರ. ನೆಕ್ಸ್ಟ್ ಇದು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಾರ 8. ಇದೇನು 0 to 5, 5 to 10, 10 to 15 ಇವೆಲ್ಲ ಏನು ಕ್ಲಾಸ್ ಇಂಟರ್ವಲ್. 8, 9, 5 ಇವೆಲ್ಲ ದೀಸ್ ಆರ್ ಆಲ್ ಫ್ರೀಕ್ವೆನ್ಸಿ. ಸಮ್ ಆಫ್ ಫ್ರೀಕ್ವೆನ್ಸಿ ಸಿಗ್ಮಾ FI = 26 ಮಾಡ್ಯಾರ. ನೆಕ್ಸ್ಟ್ ಇದ್ರೊಳಗೆ ಲೋವರ್ ಲಿಮಿಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಮೋಡ್ ಕ್ಲಾಸ್. ಆಮೇಲೆ F1 = 9. ಫ್ರೀಕ್ವೆನ್ಸಿ ಆಫ್ ಪ್ರೆಸಿಡಿಂಗ್ ಮೋಡಲ್ ಕ್ಲಾಸ್ ಎಷ್ಟು ಬರ್ತೈತಿ F0 = 8. ಸಕ್ಸೀಡಿಂಗ್ ಮೋಡಲ್ ಕ್ಲಾಸ್ ಎಷ್ಟು ಬರ್ತೈತಿ F2 = 5. ಈ ರೀತಿ ಮಾಡಿ ನೋಡಿರಿ. ಇದ್ರ ಲಾಸ್ಟ್ ಫೈನಲ್ ಆನ್ಸರ್ನ ಇಲ್ಲಿ ಕನ್ನಡ ಮೀಡಿಯಮ್ದಾಗ ಸೇಮ್ ಇದು ವ್ಯಾಲ್ಯೂ ಅಷ್ಟು ನೀವು ಇಂಗ್ಲೀಷ್ದೊಳಗೆ ವ್ಯಾಲ್ಯೂ ಅಷ್ಟು ಮಾಡಿದ್ರೆ ಎಷ್ಟು ಬಂತು ಮೋಡ್ = 6. ನೋಡಿರಿ, ಮೋಡ್ = 6. ನೆಕ್ಸ್ಟ್ ನೋಡಿರಿ, ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಬೇಕು. ಇದಕ್ಕೆ ಕುಟುಂಬದ ಗಾತ್ರ ಕೊಟ್ಟಾರ, ಕುಟುಂಬಗಳ ಸಂಖ್ಯೆ ಕೊಟ್ಟಾರ. ಕುಟುಂಬದ ಗಾತ್ರವನ್ನು 1 1 2 3, ಆಮೇಲೆ 3ರಿಂದ 5, 5ರಿಂದ 7, 7ರಿಂದ 9, 9ರಿಂದ 11 ಇವು ಕುಟುಂಬದ ಗಾತ್ರ ಕೊಟ್ಟಾರ. ಇಲ್ಲಿ ಕುಟುಂಬಗಳ ಸಂಖ್ಯೆ ಕೊಟ್ಟಾರ 7 8 2 2 1. ಇದೇನು ಕುಟುಂಬಗಳ ಸಂಖ್ಯೆ. ಇದಕ್ಕೆ ನಾವೇನು ಮಾಡ್ಬೇಕು ಈ ಸಲ ಬಹುಲಕವನ್ನು ಕಂಡುಹಿಡಿಬೇಕು. ಇನ್ನೊಂದು ಕ್ವಶನ್ ಏನು ಕೊಟ್ಟಾರ ನೋಡಿರಿ, ಇದ್ರೊಳಗೆ ಜಾಸ್ತಿ ಅಥವಾ ಕೇಳೋದ ಜಾಸ್ತಿ ನೀವು ಮಧ್ಯಾಂಕಾರ ಕಂಡುಹಿಡ್ರಿ ಅಥವಾ ಬಹುಲಕಾರ ಕಂಡುಹಿಡ್ರಿ. ಇಲ್ಲ ಇನ್ನೊಂದು ಕ್ವಶನಿಗೆ ಸರಾಸರಿ ಸರಾಸರಿ ಮತ್ತು ಬಹುಲಕ ಕಂಡುಹಿಡಿರಿ. 2ರಾಗ 1 ನೀವು ಮಾಡೋದು. ನೀವೇನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿರ್ತಿರಲ್ಲ ಅದು ಮಾಡಿ ಬಂದರೆ ಸಾಕು. ನೋಡಿರಿ, ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಬೇಕು. ತೂಕ ಕೊಟ್ಟಾರ KGಗಳಲ್ಲಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಾರ. ಈಗ ಮೊದಲೇನು ಮಾಡೋಣ, ನಾವು ಮಧ್ಯಾಂಕವನ್ನು ಬಹುಲಕವನ್ನು ಕಂಡುಹಿಡಿಯೋಣ. ನೋಡಿರಿ, 1ರಿಂದ 3 ಇಷ್ಟು ನಾಗಲಿಂದ ಹೇಳ್ಕೊಟ್ಟನಲ್ಲ, ಈಗ ನಾಲ್ಕಿ ಮೊದಲೇ ನೀವು ಮಾಡ್ಕೊಂತ ಹೋಗ್ಬೋದು, ಅಷ್ಟು ಈಸಿಯಾಗಿ. ನೋಡಿರಿ, ಮೊದಲು ಏನು ಕೊಟ್ಟಾರ ಕುಟುಂಬದ ಗಾತ್ರ ಕುಟುಂಬಗಳ ಸಂಖ್ಯೆನಾ, ಹೌದಾ. ಈಗ ಏನು = ಎಷ್ಟೈತಿಲ್ಲಿ 20. ಗರಿಷ್ಠ ಆವೃತ್ತಿ ಎಲ್ಲಿ ಬರ್ತೈತಿ 8. ಬಹುಲಕವಿರುವ ವರ್ಗಾಂತರ ಗಾತ್ರ ಎಷ್ಟು 3ರಿಂದ 5 ಇಲ್ಲಿ ಬಂತ. ಹಾಗಂದ್ರೆ ಅದರ ಕೆಳಮಿತಿ ಎಷ್ಟೈತಿ, ಕೆಳಮಿತಿ ಎಷ್ಟು 3. ವರ್ಗಾಂತರ ಗಾತ್ರ H = ಎಷ್ಟೈತಿ 2. ವರ್ಗಾಂತರದ ಆವೃತ್ತಿ F1 = 8.
ಹೌದಾ. ಹಿಂದಿನ ವರ್ಗಾಂತರದ ಆವೃತ್ತಿ F0 = 7, ಮುಂದಿನ ವರ್ಗಾಂತರದ ಆವೃತ್ತಿ F2 = 2. ಈಗ ಸೂತ್ರ ಬಹುಲಕ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H ಮಾಡಿ ಅದರೊಳಗೆಲ್ಲಾನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. L is 3 ಪ್ಲಸ್ F1 is 8 ಮೈನಸ್ 7 ಡಿವೈಡೆಡ್ ಬೈ 2 ಇಂಟು F1 is 8 ಮೈನಸ್ F0 is 7 ಮೈನಸ್ F2 is 2 ಇಂಟು H ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ 3 ಆ್ಯಸ್ ಇಟ್ ಈಸ್ ಇಡ್ರಿ. 8 ಮೈನಸ್ 7 is 1 ಡಿವೈಡೆಡ್ ಬೈ ನೋಡಿರಿ 1 ಡಿವೈಡೆಡ್ ಬೈ 8 2 is 16 ಮೈನಸ್ 7 ಮೈನಸ್ 2 ಇಂಟು 2. ನೆಕ್ಸ್ಟ್ 3 ನೋಡಿರಿ ಮೇಲೆ 2 1 2 2 ಭಾಗಲೇ 7ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತೈತಿ 9 16 9 ಕಳೆದ್ರೆ 7 16 9 ಕಳೆದ್ರೆ 7 2 ಭಾಗಲೇ 7 ಮಾಡಿದ್ರೆ 0.28. ಈಗ 3 ಪ್ಲಸ್ 0.28 ಅಂದ್ರೆ 3.28. ಬಹುಲಕ ಎಷ್ಟು ಬಂತೀಗ 3.28. ಇಷ್ಟು ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸಿಂದ ಕ್ವಶನ್ ನೋಡಿರಿ. ಇದನ್ನು ಫೈಂಡ್ ದ ಮೋಡ್ ಫಾರ್ ದ ಫಾಲೋವಿಂಗ್ ಡಾಟಾ ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಫ್ಯಾಮಿಲಿ ಸೈಜ್ ಕೊಟ್ಟಾರ, ನಂಬರ್ ಆಫ್ ಫ್ಯಾಮಿಲೀಸ್ ಕೊಟ್ಟಾರ. ಈ ರೀತಿ ನೀವು ನೋಡಿರಿ ಅವ್ರು ಏನು ಕೊಟ್ಟಾರಲ್ಲ ಅದನ್ನ ಹಚ್ಕೊಳ್ಳೋದು. ನೆಕ್ಸ್ಟ್ ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡಾಟಾ ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ವೇಟ್ ಇನ್ kg ಕೊಟ್ಟಾರ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಕೊಟ್ಟಾರ. ನೆಕ್ಸ್ಟ್ ಇದು ಈಗನ ಹೇಳ್ಕೊಟ್ಟೆ ನಾ ನೋಡಿರಿ 1 2 3 ಫ್ಯಾಮಿಲಿ ಸೈಜ್ ನಂಬರ್ ಆಫ್ ಫ್ರೀಕ್ವೆನ್ಸಿ 1 2 3 ಎಷ್ಟು 1ರಿಂದ 1 to 3 ಎಷ್ಟದಾರ ಫ್ಯಾಮಿಲಿ ನಂಬರ್ ಆಫ್ ಫ್ಯಾಮಿಲಿ 7 3 to 5 8 5 to 7 2 7 to 9 is 2 9 to 11 is 1. ನಂಬರ್ ಆಫ್ ಫ್ಯಾಮಿಲೀಸ್ ಟೋಟಲ್ ಮಾಡಿದ ಎಷ್ಟೈತಿ 20. ಮ್ಯಾಕ್ಸಿಮಮ್ ನಂಬರ್ ಆಫ್ ನೋಡಿರಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ರೀಕ್ವೆನ್ಸಿ is 8. ದೇರ್ಫೋರ್ ಮೋಡ್ ಆಫ್ ಕ್ಲಾಸ್ is 3 to 5. lower limit of the model is L is equal to 3. class size H is equal to 2. frequency of model class is F1 is equal to 8. next frequency of class preceding from the table F0 is equal to 7. frequency of class succeeding the model class F2 is equal to 2. ಇದನ್ನು ಫಾರ್ಮುಲಾ ಒಳಗೆ ಫಾರ್ಮುಲಾ ನೋಡಿರಿ. ಇದನ್ನ ಇಲ್ಲಿ ಮೋಡ್ ಇಸ್ ಇಕ್ವಲ್ ಟು ಫಾರ್ಮುಲಾ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H ಮಾಡಿ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮೋಡ್ ಇಸ್ ಈಕ್ವಲ್ ಟು 3.28 ಈಸ್ ದ ಆನ್ಸರ್ ನೋಡಿರಿ. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದ್ರು, ಮಧ್ಯಾಂಕವನ್ನು ಕಂಡುಹಿಡಿ ಅಂದಿದ್ರು. ಅದರದ ತೂಕ ಕೊಟ್ಟಾರ, ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಾರ, ಸಂಚಿತ ಆವೃತ್ತಿ ಕೊಟ್ಟಾರ. ನೋಡಿರಿ 15ರಿಂದ 20 ಕೊಟ್ಟಾರ ತೂಕ, 20ರಿಂದ 25, 25ರಿಂದ 30, 30ರಿಂದ 35, 35ರಿಂದ 40. ಇದರದ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಾರ. ಸೇಮ್ ಈಗ ನಾವು ಸಂಚಿತ ಆವೃತ್ತಿ ಮಾಡ್ಕೋಬೇಕು. ಮೊದಲು 2ಕ್ಕೆ 2 ನೋಡಿರಿ 2ಕ್ಕೆ 2 ಹಂಗೆ ಬರ್ಕೋರಿ. 2ಕ್ಕೆ 3 ಕೂಡಿಸಿದ್ರೆ 5, 5ಕ್ಕೆ 6 ಕೂಡಿಸಿದ್ರೆ 11, 11ಕ್ಕೆ 4 ಕೂಡಿಸಿದ್ರೆ 15, 15ಕ್ಕೆ 5 ಕೂಡಿಸಿದ್ರೆ 20. ಸೇಮ್ ಇಲ್ಲಿನೂ ಅಷ್ಟೇ. n ಡಿವೈಡೆಡ್ ಬೈ ಫಸ್ಟ್ n ಅಂದರೆ 20, n ಡಿವೈಡೆಡ್ ಬೈ 2 ಮಾಡ್ಕೊಳೋದು. ನೋಡಿರಿ n ಡಿವೈಡೆಡ್ ಬೈ 2 ಮಾಡಿದ್ರೆ 10 ಬಂತು. 2 ಡಿವೈಡ್ ಬೈ 20 ಅಂದರೆ 20 ಡಿವೈಡೆಡ್ ಬೈ 2 ಅಂದರೆ 10. ನೆಕ್ಸ್ಟ್ ಸಂಚಿತ, ಆದ್ದರಿಂದ ಸಂಚಿತ ಆವೃತ್ತಿಗಳಲ್ಲಿ 10 ಇರುವ ವರ್ಗಾಂತರ ಯಾವುದು 25ರಿಂದ 30. ಹೌದಾ, ಇದು ಬಂತು. ಹೌದಾ, ಸಾರಿ 25ರಿಂದ 30. ಈಗ ಸೇಮ್ ಇಲ್ಲಿ ಇದು L, ಇದು F, ಇದು CF. ಇವಿಷ್ಟನ್ನು ಬೆಲೆ ಹಚ್ಕೊರಿ. ನೆಕ್ಸ್ಟ್ H ಅಂದರೆ ಎಷ್ಟೈತಿ, ವರ್ಗಾಂತರ ಗಾತ್ರ 5. 15ರಿಂದ 20ಕ್ಕೆ H ಈಸ್ ಈಕ್ವಲ್ ಟು 5. ಇವಿಷ್ಟು ಹಚ್ಕೊಂಡು ಮಧ್ಯಾಂಕ ಸೂತ್ರ ಹಚ್ಕೊಳೋದು. ಮಧ್ಯಾಂಕ ಈಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ F ಇಂಟು H. ಇದರೊಳಗೆಲ್ಲ ಬೆಲೆ ತುಂಬ್ರಿ. 10 5 ಕಳೆದ್ರೆ 5 ಭಾಗಲೆ 6, 5 5 25 ಭಾಗಲೆ 6, 25ಕ್ಕೆ ಭಾಗಲೆ 6 ಮಾಡಿದ್ರೆ ಎಷ್ಟು ಬರ್ತೈತಿ 4.1 ನೋಡಿರಿ 4.16. 25 ಪ್ಲಸ್ 4.16 ಅಂದರೆ ಎಷ್ಟು ಬರ್ತೈತಿ 29.16. ಇದು ಮಧ್ಯಾಂಕ ಆನ್ಸರ್ ನೋಡಿರಿ. ಈ ರೀತಿ ನೀವು ಮಧ್ಯಾಂಕದ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಮಾಡ್ಬೋದು. ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಸೇಮ್ ಮೀಡಿಯನ್ ಫಸ್ಟ್ CF ಮಾಡ್ಕೋರಿ. ನೋಡಿರಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಅಷ್ಟೆ. ಮೊದಲೇ CF ಅನ್ನು ಬರ್ಕೋರಿ. CF ಅಂದ್ರೆ
ಈ ಥರ ಪ್ಲಸ್ ಮಾಡ್ಕೊತ ಹೋಗೋದು. 2 + 3 5, 5 + 3 6, 5 + 6 11, 11 + 4 15, 15 + 5 20 ಈ ರೀತಿ ಮಾಡಿಕೊಂಡು n/2 ಮಾಡ್ಕೊರಿ. n/2 ಮಾಡಿದ್ರೆ 10 ಬಂತು. ಮೀಡಿಯನ್ ಆಫ್ ಕ್ಲಾಸ್ ಈಗ ಎಲ್ಲಿ ಬಂತು ನಮ್ಗೆ? ಮೀಡಿಯನ್ ಆಫ್ ಕ್ಲಾಸ್ 25 to 30. ದಿಸ್ ಈಸ್ ಎ L, ದಿಸ್ ಈಸ್ ಎ ಸ್ಮಾಲ್ ಲೆಟರ್ F, ದಿಸ್ ಈಸ್ ಎ CF. ನೆಕ್ಸ್ಟ್ H ಈಸ್ ಈಕ್ವಲ್ ಟು ನೋಡಿರಿ H ಈಸ್ ಈಕ್ವಲ್ ಟು 5. ಈ ರೀತಿ ಇಷ್ಟು ಹಚ್ಕೊಂಡು ಇದನ್ನು ಈ ಫಾರ್ಮುಲಾ ಒಳಗೆ ಎಲ್ಲಾನು ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಮೀಡಿಯನ್ ಈಸ್ ಎ 29.16. ನೋಡಿರಿ ಇವತ್ತಿನ ಕ್ಲಾಸ್ ಒಳಗೆ ನಾನು ಮೋಡು ಮೀಡಿಯನ್ ಒಳಗೆ ಏನೇನು ಬರ್ತಾವಲ್ಲ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಮಾಡ್ಸೀನಿ. ಇವಿಷ್ಟು ಕ್ವಶನ್ ನೀವು ಪರ್ಫೆಕ್ಟ್ ಇವತ್ತಿನ ಕ್ಲಾಸ್ ಐತಲ್ಲ ಒಂದು ಬಿಟ್ಟು 2 ಸಲ ನೋಡಿ ಇಷ್ಟೂ ಕ್ವಶನ್ ನೀವು ಮಾಡ್ಕೊಂಡು ಹೋದ್ರಂದ್ರೆ ಸರಾಸರಿ ಅಂದರೆ ಹಿಂದಿನ ಕ್ಲಾಸ್ನಾಗ ಮಾಡೀನಿ. ಸರಾಸರಿ, ಬಹುಲಕ, ಮಧ್ಯಾಂಕ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಒಂದು ಸ್ವಲ್ಪ ನಂಬರ್ ಚೇಂಜ್ ಮಾಡಿಕೊಡ್ಬೋದು ಹೊರತು ಇವಿಷ್ಟನ್ನೇ ಕೇಳೋದು. ನನ್ನ ಕ್ಲಾಸ್ ನಿಮ್ಗೆ ಎಲ್ಲರಿಗೂ ಲೈಕ್ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.